ಬಹಳಷ್ಟು ಜನ ಹೇಳ್ತಿರ್ತಾರೆ, ಮೇಡಮ್ ಅವರೇ ನಿಮ್ಮನ್ನ ನೋಡೋದಕ್ಕೆ ಅವಕಾಶನೇ ಸಿಗಲ್ಲ, ಬರೇ ನಾವೇನಿದ್ರು ಫೇಸ್ಬುಕ್ ಅಲ್ಲಿ ಹಾಗೂ ವಾಟ್ಸ್ಆಪ್ ಅಲ್ಲಿ ನೋಡ್ಬೇಕಾಗುತ್ತೆ ಅಂತೇಳಿ ಕ್ಷಮೆಯನ್ನೇ ಯಾಚಿಸ್ತೀನಿ. ಯಾಕಂತಂದ್ರೆ ಇವತ್ತೇನಾದ್ರೂ ವೀಣಾ ಕಾಶ್ಯಪ್ನವ್ರು ಅಂತ ಇದಾರೆ ಅಂತಂದ್ರೆ ಅದು ಹುನಗುನ್ ಮತಕ್ಷೇತ್ರದ ಎಲ್ಲ ನನ್ನ ಜನರಿಂದ, ವೇದಿಕೆ ಮೇಲಿರುವಂತ ನನ್ನ ಪತಿಯವರಾದಂತ ವಿಜಯಾನಂದ ಎಸ್ ಕಾಶ್ಯಪ್ನವರಿಂದ ಈ ವೇದಿಕೆ ಮೇಲೆ ನಿಂತಿದ್ದೀನಿ. ನಿಮ್ಮನ್ ಬಿಟ್ಟೇನಿಲ್ಲ, ಆದ್ರೆ ಹಲವಾರು ಕಾರ್ಯಕ್ರಮಗಳ ನಿಮಿತ್ತ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕಾಗಿರೋದ್ರಿಂದ ಸ್ವಲ್ಪ ಕಡಿಮೆ ಸಮಯ ನಮ್ಮ ತಾಲೂಕಿಗೆ ಕೊಡೋದಕ್ಕೆ ಸಾಧ್ಯ ಆಗ್ತದೆ. ತಮ್ಮೆಲ್ಲರಲ್ಲೂ ಕ್ಷಮೆ ಇರ್ಲಿ ಅಂತೇಳಿ ಕ್ಷಮೆ ಯಾಚಿಸ್ತಾ, ಸೀಸನ್ 8 ಅದೆಷ್ಟು ಬೇಗ ಕಳೆದೋಯ್ತು ಅಂತೇಳಿ ಇವತ್ತು ನಾನು ಕುತ್ಕೊಂಡು ಆಲೋಚನೆ ಮಾಡ್ತಾ ಇದ್ದೆ ವೇದಿಕೆ ಮೇಲೆ. ಯಾಕಂತಂದ್ರೆ ಮೊದಲನೇ ಸೀಸನ್ ಅಲ್ಲಿ ನನಗೆ ಸಾಕಷ್ಟು ನೆನಪಿದೆ. ನಾನು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿದ್ದೆ. ಅವತ್ತು ವೇದಿಕೆ ಮೇಲೆ ಬಹುಮಾನ ವಿತರಣೆ ಕಾರ್ಯಕ್ರಮಕ್ಕೆ ನಾನು ಆಗಮಿಸಿದ್ದೆ. ಬೈಕ್ ಮೇಲೆ ಕುಂತಂತ ನೆನಪು ನನಗೆ. ನಾನಾಗಿರ್ಬೋದು, ನನ್ನ ಪತಿಯವರು, ನನ್ನ ಮಕ್ಕಳು ಚಿಕ್ಕವರು ಇದ್ರು. ಇವತ್ತು ಬೈಕ್ ಮೇಲೆ ಕುತ್ಕೊಂಡು ನಾವು ಒಂದು ಛಾಯಾಚಿತ್ರವನ್ನ ತೆಗೆಸ್ಕೊಂಡಿದ್ವಿ. ಆ ನೆನಪು ಇವತ್ತು ಇಷ್ಟು ಬೇಗ 8 ವರ್ಷಗಳು ಕಳೆದೋಯ್ತಾ ಅಂತ ಅನ್ನುವಂಥದ್ದನ್ನ ಇವತ್ತು ಅಷ್ಟೇ ಹಸುರಾಗಿದೆ ಅಂತಂದ್ರೆ ಅದಕ್ಕೆಲ್ಲ ಕಾರಣೀಭೂತರು ಇವತ್ತು ತಂಡದ ಮಾಲೀಕರು ಹಾಗೂ ಎಲ್ಲ ನನ್ನ ಆಟಗಾರರು ಅಂತ ಹೇಳೋದಕ್ಕೆ ಬಯಸ್ತೀನಿ ಬಂಧುಗಳು. ಇವತ್ತೇನು IPL ಅನ್ನ ನೀವು ಅನ್ಕೊಂತಿರ್ಬೋದು ನಾನು ನೋಡ್ತಾ ಇಲ್ಲ ಅಂತೇಳಿ. ಹಲವಾರು ಲೈವ್ ಮ್ಯಾಚ್ ಗಳನ್ನ ನಾನು ಲೈವ್ ನೋಡಿದ್ದೀನಿ ಯೂಟ್ಯೂಬ್ ಲೈವ್ ಅಲ್ಲಿ. ಸಾಕಷ್ಟು ಬಾಬುರಾವ್ ಅವ್ರಿಗೆ ಇವತ್ತು ಹೇಳಿದ್ರು ನಮ್ಮ ಮುಚ್ಕಂಡಿ ಸರ್ ಅವರು ಒಳ್ಳೆ ನಿರೂಪಕರು ಅಂತೇಳಿ, ಕಾಮೆಂಟ್ರಿ ಚೆನ್ನಾಗಿ ಕೊಡ್ತಾರೆ ಅಂತೇಳಿ. ನಾನು ಕೂಡ ಅವರಿಗೆ ಕಾಮೆಂಟ್ರಿಗೆ ಫಿದಾ ಆಗಿದ್ದೀವಿ. ಬಹಳಷ್ಟು ಸಾಕಷ್ಟು ಅದ್ಭುತವಾದಂತ ಕಾಮೆಂಟ್ರಿಯನ್ನ ನೀಡ್ತಾರೆ. ಅದೇ ರೀತಿ ಎಲ್ಲ ಆಟಗಾರರು ಕೂಡ ಇವತ್ತು ನಾವೇನು ರಾಜ್ಯ ಮಟ್ಟದಲ್ಲಿ ಹಾಗೂ ನಾವೇನು ಬೇರೆ ಬೇರೆ ಮೊನ್ನೆತನ RCB ಎಲ್ಲ ಪಂದ್ಯಗಳನ್ನ ನೋಡಿದ್ವಿ. ಅದೇ ರೀತಿ ನೀವು ಆಟವನ್ನ ಆಡ್ತಾ ಇದ್ದೀರಾ. ನನಗೆ ಹೆಮ್ಮೆ ಅನ್ಸುತ್ತೆ ನಮ್ಮ ಎಲ್ಲ ಇಳ್ಕಲ್ ಆಟಗಾರರ ಬಗ್ಗೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಮುಂದೊಂದು ದಿನ ನಿಮ್ಮನ್ನ ಆ ಒಂದು ಸ್ಥಾನದಲ್ಲಿ ನಾನು ನೋಡೋದಕ್ಕೆ ಬಯಸ್ತೀನಿ. ಖಂಡಿತವಾಗ್ಲೂ ನೀವು ಆಡ್ತಿರಲ್ಲ, ಎಲ್ಲ ಆಟಗಾರರಿಂದ ಬರಬೇಕು ಧ್ವನಿ. ಯಾಕಂತಂದ್ರೆ ಇವತ್ತು ವಿಶೇಷವಾಗಿ ಸ್ವಾಮಿ ವಿವೇಕಾನಂದರ ಒಂದು ಜನ್ಮ ದಿನೋತ್ಸವ, ರಾಷ್ಟ್ರೀಯ ಯುವ ದಿನೋತ್ಸವ. ಇವತ್ತು ಅವ್ರು ಹೇಳಿದಂತ ಸಾಕಷ್ಟು ಮಾತುಗಳನ್ನ ನೀವು ಅಳವಡಿಸ್ಕೋಬೇಕು. ಸ್ವಾಮಿ ವಿವೇಕಾನಂದರು ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ, ನಮ್ಮ ಭಾರತ ದೇಶದ ಹಿರಿಮೆಯನ್ನ ವಿದೇಶದಲ್ಲಿ ಒಂದು ಪ್ರಚಾರಿಸಿದವರು. ಅಲ್ಪ ಒಂದು ಆಯುಷ್ಯದಲ್ಲೇ ಸಾಕಷ್ಟು ಕೀರ್ತಿಯನ್ನ ಯುವ ಜನತೆಗೆ ಹೇಳಿ ಎದ್ದೇಳಿ ಅಂತೇಳಿ ಬಡದೆಬ್ಬಿಸಿದವರು. ಇವತ್ತು ಯಾರು ಕೂಡ ಸೋತಿದೀವಿ ಅಂತೇಳಿ ಕುಂದಬೇಡ್ರಿ. ಮುಂದೊಂದ್ ದಿನ ಗೆಲ್ತೀವಿ ಅನ್ನುವಂತ ನಿರೀಕ್ಷೆನ ಇಟ್ಕೊಂಡು ನನ್ನನ್ನೇ ನೋಡ್ರಿ. ನಾನು ಸೋತ್ರು ಏನೇ ಆದ್ರೂ ದುತಿಗೆತ್ತಿಲ್ಲ, ಇವತ್ತಿಗೂ ಕೂಡ ನಿಂತೀನಿ, ಮುಂದೂ ನಿಂತಿರ್ತೀನಿ. ಇವತ್ತು ನಮ್ಮ ಮನೆಯವ್ರು ಅಂತಿರ್ಬೇಕು, ಸಾಕಷ್ಟು ಅಂತಿರ್ತಾರೆ, ಇಷ್ಟೆಲ್ಲ ಆದ್ರೂ ಇನ್ನ ನೀನು ಅಡ್ಡಾಡುವಂತ ನಂದೊಂದು ಗುರಿ ಇದೆ, ಮುಂದೆ ಗುರಿ ಮುಟ್ಟೋರ್ಗು ನಾನು ಅಡ್ಡಾಡೋಳೆ ಅಂತೇಳಿ ಬಹಳಷ್ಟು ಅವ್ರಿಗೂ ಹೇಳ್ತಿರ್ತೀನಿ. ಅದೇ ರೀತಿ ಆ ಒಂದು ಸ್ಪಿರಿಟ್ ಎಲ್ಲರಲ್ಲೂ ಇರಬೇಕು ಅಂತೇಳಿ ನಾನು ಆಶಿಸ್ತೀನಿ. ಏಳು ಬೀಳು, ಸೋಲು ಗೆಲುವು ಎಲ್ಲ ಸಹಜ. ನಮ್ಮ ಗುರಿ ಏನಿದೆ ಆ ಗುರಿ ಮುಟ್ಟೋ ತನಕ ಏನೇ ಬಂದ್ರೂ ಕೂಡ ನಾವು ನಿಲ್ಲುವಂತ ಕೆಲಸ ಮಾಡಬಾರ್ದು. ನಮ್ಮೆಲ್ಲ ಯುವಕ ಮಿತ್ರರು ಧೃತಿಗೆಡದಲೇನೆ ಮುಂದೆ ಒಂದು ಸದೃಢವಾದಂತ ಟೀಮ್ ಅನ್ನ ಕಟ್ಟೋದ್ರ ಜೊತೆಗೆ ಏನು ಇವತ್ತು ಯುವಕ ಮಿತ್ರರು ಕ್ರೀಡೆ ಕಲೆಗೆ ವಾಲ್ತಾ ಇದ್ದಾರೆ. ಬಹಳ ಖುಷಿ. 24 ತಾಸು ಮೊಬೈಲ್ ಹಿಡ್ಕೊಂಡು ಗುಡ್ ಮಾರ್ನಿಂಗ್ ಇಂದ ಗುಡ್ ನೈಟ್ ಮೆಸೇಜ್ ವರೆಗೂ, ವಾಟ್ಸ್ಆಪ್ ಸ್ಟೇಟಸ್ ಇಂದ ಇನ್ಸ್ಟಾಗ್ರಾಮ್ ವರೆಗೂ ಇವತ್ತೆಲ್ಲ ಯುವಕ ಮಿತ್ರರು ಇದ್ರ ಕಡೆ ವಾಲ್ತಾ ಇದ್ದಾರೆ. ಸಾಕಷ್ಟು ಜನ ಎಲ್ಲವನ್ನ ಮರೀತಾ ಇದ್ದಾರೆ. ಇವತ್ತು ಇಂಥ ಕ್ರೀಡೆಗಳನ್ನ, ಇವತ್ತು ಮನುಷ್ಯ ಸದೃಢವಾಗಿ ಇರಬೇಕು ಅಂತಂದ್ರೆ ಮಾನಸಿಕವಾಗಿ ದೈಹಿಕವಾಗಿ ಸದೃಢ ಇರಬೇಕು. ಅದಕ್ಕೆ ಕ್ರೀಡೆ ಬಹಳ ಮುಖ್ಯ ಅಂತ ಹೇಳ್ತಾ ತಮ್ಮೆಲ್ಲರೂ ಕೂಡ ಇನ್ನು ಸಾಕಷ್ಟು ಜನ ಹಿರಿಯರು ಹಾಗೂ ಗಣ್ಯಮಾನ್ಯರು ವೇದಿಕೆ ಮೇಲೆ ಮಾತನಾಡೋರಿದ್ದಾರೆ. ಅವರೆಲ್ಲರಿಗೂ ಕೂಡ ಅವಕಾಶ ಮಾಡಿಕೊಡ್ತೀನಿ. ಎಲ್ಲ ಇವತ್ತಿನ ಯುವ ಜನತೆ ನಾಳೆ ಒಂದು ಸತ್ಪ್ರಜೆಗಳು ಹಾಗೂ ಸದೃಢ ರಾಜ್ಯ ದೇಶವನ್ನ ಕಟ್ಟುವಂತ ಸತ್ಪ್ರಜೆಗಳು. ನೀವು ಆರೋಗ್ಯವಾಗಿ ಇರಬೇಕು. ನಿಮ್ಮೆಲ್ಲರ ಕನಸು ನನಸಾಗ್ಲಿ ಅಂತೇಳಿ ಈ ಯುವ ದಿನದಂದು ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭವನ್ನ ಕೋರ್ತಾ, ಅದೇ ರೀತಿ ಇವತ್ತು ಇನ್ನ ಸೀಸನ್ 8 ಇರೋದು 100 ಪೂರೈಸಲಿ ಅಂತೇಳಿ ಅಸೋಸಿಯೇಷನ್ನ ಎಲ್ಲ ಅಧ್ಯಕ್ಷರಿಗಾಗಿರ್ಬೋದು ಹಾಗೂ ಎಲ್ಲ ಕಮಿಟಿ ವರ್ಗದವರಿಗೆ ನಾನು ಕಮಿಟಿಯ ಎಲ್ಲ ಅಧ್ಯಕ್ಷರಿಗೂ ಸದಸ್ಯರಿಗೂ ಆಭಾರಿಯಾಗಿರ್ತೀನಿ. ನನ್ನನ್ನ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಬರಮಾಡಿಕೊಂಡಂತ ಮುಚ್ಕಂಡಿ ಸರ್ ಅವ್ರು ಫೋನ್ ಮಾಡಿ ಹೇಳಿದ್ರು, ಮೇಡಮ್ ನೀವು ಉದ್ಘಾಟಕರಾಗಿ ಬರಬೇಕು ಅಂತ ಹೇಳಿ.
ನನಗೆ ಖುಷಿ ಅನಿಸ್ತು. ನಮ್ಮ ತಾಲೂಕಿನಲ್ಲೇ ಉದ್ಘಾಟನೆ ಮಾಡೋದು ಒಂದು ಹೆಚ್ಚಿನ ಸಂಭ್ರಮದ ಸಂಗತಿ. ಅಂತದ್ರಲ್ಲಿ ನನಗೂ ಕೂಡ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಶಾಸಕರನ್ನೊಳಗೊಂಡಂತೆ ಎಲ್ಲ ಕಮಿಟಿಯ ನಕ್ತಾರೆ ಬಹಳಷ್ಟು ಜನ. ನನಗೇನು ಹುಣಗುನ್ ತಾಲೂಕು ಹೊಸದಲ್ಲ, ನೀವುಗಳು ಹೊಸದಲ್ಲ. ಆ ನಿಟ್ಟಿನಲ್ಲಿ ಬಹಳಷ್ಟು ಜನ ಇನ್ನ ಸಾಕಷ್ಟು ಮಾತಾಡ್ಬೇಕು ಅಂತ ಹೇಳ್ತಾರೆ. ಆದ್ರೆ ಶಾಸಕರಿಗೆ ನೀವೊಂದ್ ಸ್ವಲ್ಪ ಹೇಳ್ರಿ ಅಂತ ಹೇಳ್ತಿರ್ತೀವಿ, ನಾವೇನು ಹೇಳಲ್ಲ ಅಂತಲ್ಲ. ಏನೇನೋ ಸಬ್ಸಿಡಿ ಕಡಿಮೆ ಮಾಡಿಸ್ರಿ, ಇವತ್ತು ಅದನ್ನೇ ನಾವು ನೋಡ್ತಾ ಇದಾರೆ. ಆದ್ರೂ ಕೂಡ ನಾವು ಎಷ್ಟು ಹೇಳ್ಬೇಕು ಹೇಳ್ತೀವಿ. ಅವರು ನಿಮ್ಮಂಗೆ ಯುವಕ ಮಿತ್ರರಾಗಿರೋದ್ರಿಂದ ಸ್ವಲ್ಪ ಅದನ್ನೇನ ಸುಧಾರಿಸ್ಕೊಳ್ಳೋದಕ್ಕೆ ನನಗೆ ಇಲ್ಲ, ಇನ್ನು ಚರ್ಚೆಗಳು ಜಾಸ್ತಿ ಆಗ್ತದೆ. ತಮ್ಮೆಲ್ಲರ ಒಂದು ಆಶೀರ್ವಾದ ಹಾಗೂ ನಿಮ್ಮೆಲ್ಲರ ಸಹಕಾರ ಸಹಯೋಗ ಸದಾ ನಮ್ಮೊಂದಿಗೆ ಇರ್ಲಿ ಅಂತೇಳಿ ತಮ್ಮೆಲ್ಲರಿಗೂ ಭಾಗವಹಿಸಿದ ಎಲ್ಲ ಕ್ರೀಡಾಪಟುಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಯನ್ನ ಸಲ್ಲಿಸಿ, ಗೆದ್ದಂತ ಟೀಮ್ಗೆ ಇವತ್ತೇನು ಅಶೋಕ್ ಚಲ್ವಾದಿಯವರ ಟೀಮು ಡಿಡಿ ಲಯನ್ಸ್ ಟೀಮು ಇವತ್ತು ವಿಜೇತರಾಗಿದ್ದಾರೆ. ಅವ್ರಿಗೂ ಕೂಡ ಶುಭವನ್ನ ಕೋರ್ತೀನಿ. ಮುಂದಿನ ದಿನಮಾನದಲ್ಲಿ ಇನ್ನ ಹೆಚ್ಚಿನ ಟೀಮ್ಗಳು ಗೆಲ್ಲಿ ಅಂತ ಹೇಳಿ ಎಲ್ಲರಿಗೂ ಆಶಿಸ್ತಾ ತಮ್ಮೆಲ್ಲರಿಗೂ ಒಳ್ಳೆಯದಾಗ್ಲಿ. ಶುಭ ದಿನ, ಶುಭ ಸಂಜೆ.